ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇಂತಹ ಭಾಗಗಳಲ್ಲಿ ಏನೋ ಒಂದು ನೆಪ ಹೇಳಿ ಜನರನ್ನ ಗುಂಪು ಹತ್ಯೆ ಮಾಡೋದು ನಿರಂತರವಾಗಿ ನಡ್ಕೊಂಡು ಬರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ, ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನ ಹಸುವಿನ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ದಾಡಿ ಬಿಟ್ಟಿದ್ದ ಅನ್ನೋ ಕಾರಣಕ್ಕೂ ಸಹ ಕೆಲವು ಸಂದರ್ಭಗಳಲ್ಲಿ ಹಲ್ಲೆ ಮಾಡೋದು, ಕೆಲವು ಸಂದರ್ಭಗಳಲ್ಲಿ ಹೊಡೆದು ಸಾಯಿಸೋದು, ಜೀವಂತ ಸುಡೋದು, ಏನೇನೋ ನಡೀತಿರುತ್ತೆ. ಆ ಚಾಳಿ, ಆ ರೋಗ ಕೇರಳಕ್ಕೂ ಹಬ್ಬುತ್ತಾ ಇದೆ ಅನ್ನೋದಕ್ಕೆ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಕೇರಳದಲ್ಲಿ ಪಾಲಕ್ಕಾಡ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಹೊಡೆದು ಕೊಂದು ಹಾಕಿದ್ದಾರೆ. ಏನು? ಕಳ್ಳತನದ ಆರೋಪದ ಮೇಲೆ. ಬಟ್ ಆತ ನಿಜವಾಗ್ಲೂ ಕಳ್ಳತನಕ್ಕೆ ಬಂದಿದ್ದ? ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ, ನಿರೂಪಣೆನೂ ಆಗ್ತಿಲ್ಲ. ಅದರ ಜೊತೆಗೆ ಅವನನ್ನ ಬಾಂಗ್ಲಾ ವಲಸಿಗ ಅನ್ಕೊಂಡು, ಮುಸ್ಲಿಂ ಅನ್ಕೊಂಡು ಯಾರೋ ಕೊಂದ್ರು ಈ ಜನ ಎಲ್ಲ ಸೇರ್ಕೊಂಡು ಅಂತ. ಯಾಕೆಂದ್ರೆ ಬಂಧಿತ 5 ಜನರಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರು ಸಹ ಸೇರಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲಿಗೆ ಅದೊಂದು ವ್ಯವಸ್ಥಿತವಾದಂತಹ ಗುಂಪು ಹತ್ಯೆ. ಗುಂಪು ಕಟ್ಕೊಂಡು ಧರ್ಮವನ್ನ ದಾಳವಾಗಿ ಬಳಸ್ಕೊಂಡು ಆ ಮೂಲಕ ಧರ್ಮದ ಹೆಸರಿನಲ್ಲಿ ಕೊಲೆಗಳನ್ನ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಗುಂಪಿದೆ, ಒಂದು ನೋಂದಣಿಯಾಗದಂತಹ ಒಂದು ಗುಂಪಿದೆ. ಆ ನೋಂದಣಿಯಾಗದ ಗುಂಪಿನ ಗುಲಾಮಗಿರಿಯಲ್ಲಿರುವಂತಹ ಒಂದು ರಾಜಕೀಯ ಪಕ್ಷ ಇದೆ. ಊರು ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಮಾಡಿರಬಹುದು, ಅಥವಾ ಕಳ್ಳತನದ ಆರೋಪದಲ್ಲೇ ಮಾಡಿದ್ರು ಸಹ ಮಾಡಿರಬಹುದು. ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದಾದ್ರೆ, ಮೊನ್ನೆ ಕೇರಳದ ಪಾಲಕ್ಕಾಡ್ನಲ್ಲಿ ವಲಯಾರ್ ಅನ್ನುವಂತಹ ಏರಿಯಾ, ಅಲ್ಲಿ ಸುಮಾರು 31 ವರ್ಷದ ರಾಮ್ ನಾರಾಯಣ್ ಬಘೇಲ್ ಅನ್ನುವಂತಹ ವ್ಯಕ್ತಿಯನ್ನ ಹೊಡೆದ್ರು, ಜೀವ ಹೋಯ್ತು. ಯಾರು ಹೊಡೆದ್ರು? ಅಲ್ಲಿದ್ದಂಥ ಒಂದು ಗುಂಪು ಹೊಡಿತು. ಯಾಕೆ ಹೊಡೆದ್ರು ಅಂದ್ರೆ, ಆ ಗುಂಪಿನ ಪ್ರಕಾರ ಅವನು 2-3 ಮನೆಗಳ ಒಳಗೆ ಹೋಗಿ ಹುಡುಕಿ ಆಚೆ ಬಂದಿದ್ದಂತೆ. ಹಾಗಾಗಿ ಅವನು ಕಳ್ಳ ಅನ್ಕೊಂಡು ನಾವು ಹೊಡೆದ್ವಿ ಅನ್ನೋದು ಇವರ ಲೆಕ್ಕಾಚಾರ, ಇವರು ಹೇಳ್ತಿರುವಂತಹದ್ದು. ಬಟ್ ಆತನ ಸಂಬಂಧಿ, ಸತ್ತು ಹೋಗಿರುವಂತಹ ವ್ಯಕ್ತಿಯ ಸಂಬಂಧಿ ಹೇಳ್ತಾರೆ, ಅವನು ಛತ್ತೀಸ್ಗಢದಿಂದ ಬಂದಿದ್ದು, ಬಿಲಾಸ್ಪುರದ ನಿವಾಸಿ, ಛತ್ತೀಸ್ಗಢದ ಬಿಲಾಸ್ಪುರದ ನಿವಾಸಿ. ನಾನು ಅಲ್ಲಿನವನೇನೆ. ಇಲ್ಲಿಗೆ ಕೆಲಸ ಹುಡುಕೊಂಡು ಬಂದಿದ್ದ. ಬಂದು ಕೇವಲ 4 ದಿನ ಆಗಿತ್ತು. ಅವನಿಗೆ ಊರೇ ಗೊತ್ತಿಲ್ಲ. ಹಾಗಾಗಿ ತಪ್ಪಿಸ್ಕೊಂಡು ಎಲ್ಲೋ ಓಡಾಡ್ತಿರ್ಬೇಕಾದ್ರೆ ಅನುಮಾನಾಸ್ಪದವಾಗಿ ಕಂಡಿರಬೇಕು. ಹಾಗಾಗಿ ಅವನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನೋದು ನಮ್ಮ ಅನುಮಾನ ಅಂತ ಆತನ ಕುಟುಂಬದ ಸದಸ್ಯರೊಬ್ಬರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಮನೆಗೆ ಅವನು ಬಂದಿದ್ದು ಉಳ್ಕೊಳಕ್ಕೆ, ಕೆಲಸ ಸಿಗೋವರೆಗೂ ಉಳ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ಅಂತ. ಆ ವ್ಯಕ್ತಿ ಹಾಗೆ ಹೇಳ್ತಾರೆ. ಪೊಲೀಸರು ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನ ಕಳ್ಳ ಅನ್ನುವಂತ ಆರೋಪದ ಮೇಲೆ ಒಂದು ಗುಂಪು ಥಳಿಸುತ್ತೆ. ಥಳಿಸಿ ಅವನಿಗೆ ಪೂರ್ತಿ ರಕ್ತ ವಾಂತಿಯಾಗಿ ಮೈಯೆಲ್ಲ ಗಾಯ ಆಗಿರುತ್ತೆ. ಅವನನ್ನ ಬೀದಿಯಲ್ಲಿ ಬಿಟ್ಟುಬಿಡ್ತಾರೆ. ಸುಮಾರು 4 ಗಂಟೆ ಅವನು ಬೀದಿಯಲ್ಲಿ ನರಳ್ತಾ ಇರ್ತಾನೆ. ನಮಗೆ ಸುದ್ದಿ ಬಂದಾಗ 4 ಅವರ್ಸ್ ಆಗಿತ್ತು ಅವನ ಮೇಲೆ ಅಟ್ಯಾಕ್ ಆಗಿ. ಆನಂತರ ನಾವು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ಬಟ್ ಅವನು ಬದುಕಲಿಲ್ಲ. ಪೋಸ್ಟ್ ಮಾರ್ಟಮ್ ಅಲ್ಲಿ ತಲೆಯಿಂದ ಕಾಲಿನವರೆಗೆ ಸುಮಾರು 30ಕ್ಕೂ ಹೆಚ್ಚು ಗಂಭೀರ ಗಾಯಗಳಿದ್ದಾವೆ. ಅಷ್ಟು ಹೊಡೆದಿದ್ದಾರೆ. ಆ ನಂತರ ವಿಡಿಯೋಗಳ ಆಧಾರದ ಮೇಲೆ ನಾವು 5 ಜನರನ್ನ ಬಂಧಿಸಿದೀವಿ. ಆ 5 ಜನರಲ್ಲಿ ಕೆಲವರು, ಎಷ್ಟು ಜನ ಅಂತ ಪೊಲೀಸರು ಹೇಳಿಲ್ಲ, ಕೆಲವರು ಅಂತಾನೆ ಬಳಸಿದ್ದಾರೆ, ಕೆಲವರು ಅಪರಾಧ ಹಿನ್ನೆಲೆಯಿಂದ ಬಂದಿರುವವರು ಇದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ನೋಡ್ತಿದೀವಿ. ಪೊಲೀಸರು ಇನ್ನೊಂದು ಏನು ಹೇಳೋದು ಅಂದ್ರೆ, ಮೇ ಬಿ ಅವನು ಕುಡಿದ ಮತ್ತಿನಲ್ಲಿದ್ದಿರಬಹುದು. ಯಾರು ಸತ್ತು ಹೋದಂತಹ ವ್ಯಕ್ತಿ ಕುಡಿದ್ಬಿಟ್ಟು ಆ ಮನೆ ಈ ಮನೆ ಮುಂದೆ ಏನಾದ್ರು ಓಡಾಡಿರಬಹುದು, ಅದರಿಂದ ಆಗಿರಬಹುದು ಅಂತ. ಬಟ್ ಕೆಲವರು ಆರೋಪ ಮಾಡ್ತಿರುವಂತಹದ್ದು, ಇದರಲ್ಲಿ ಧರ್ಮದ ಆಂಗಲ್ ಇದೆ. ಅವನನ್ನ ಬಾಂಗ್ಲಾದೇಶದ ವಲಸಿಗ ಮುಸ್ಲಿಂ ಅಂತ ತಪ್ಪು ತಿಳ್ಕೊಂಡು ಅಲ್ಲಿನ ಜನ ಹೊಡೆದು ಕೊಂದು ಹಾಕಿದ್ರು, ಹಿಂದುವನ್ನೇ ಕೊಂದು ಹಾಕಿದ್ರು. ಇಂತಹದ್ದೊಂದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹರಿದಾಡ್ತಿದೆ. ಬಟ್ ಅದಕ್ಕೆ ಯಾವುದೇ ಅಥೆಂಟಿಸಿಟಿ ಸಿಕ್ಕಿಲ್ಲ. ಸಿಕ್ಕಿರುವಂತಹದ್ದು ಮೇಯ್ನು ಹೊಡೆದವರೇ ಅಥವಾ ಆ ಗ್ರಾಮಸ್ಥರೇ ಹೇಳುವಂತಹ ವಿಚಾರ, ಅವನು ಕಳ್ಳ ಅಂತ 2-3 ಮನೆಗೆ ಹೋಗಿದ್ದ, ಅದಕ್ಕೆ ನಾವು ಇದು ಮಾಡಿದ್ವಿ ಅಂತ. ಇನ್ನೊಂದು ಪೊಲೀಸರ ವರ್ಷನ್, ಅನುಮಾನದ ಮೇಲೆ ಅವನನ್ನು ಹಿಡ್ಕೊಂಡು ಹೊಡೆದ್ರು, ಬೀದಿಯಲ್ಲಿ ಬಿಟ್ಟರು, 4 ಅವರ್ ನರಳದ, ಜೀವ ಹೋಯ್ತು. 5 ಜನರು ಬಂಧಿಸಿದ್ವಿ ಅಂತ. ಕೇರಳದಲ್ಲಿ ಇದು ಮೊದಲನೇ ಘಟನೆ ಅಲ್ಲ ಇಂತಹದ್ದು. ಈ ಹಿಂದೆ 2008ರಲ್ಲಿ ಅನ್ಸುತ್ತೆ, ಸುಮಾರು ವರ್ಷಗಳ ಹಿಂದೆ, 18ರಲ್ಲಿ 2018ರಲ್ಲಿ ಮಧು ಅನ್ನುವಂತಹ ಒಬ್ಬ ಆದಿವಾಸಿ ವ್ಯಕ್ತಿಯನ್ನ ಊಟ ಕದ್ದ ಅಂತ ಹೇಳಿ ಹೊಡೆದು ಸಾಯಿಸಿದ್ರು. ಅವನು ಸಹ ಕಂಪ್ಲೀಟ್ ಮಾನಸಿಕವಾಗಿ ಸ್ವಸ್ಥ ಆಗಿರುವ ಮನುಷ್ಯ ಸಹ ಆಗಿರ್ಲಿಲ್ಲ ಪಾಪ ಆ ಯುವಕ.
ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿದ್ದಂತಹ ಆದಿವಾಸಿ ಯುವಕ ಹೊಟ್ಟೆ ಹಸಿತಾ ಇದೆ ಅಂತ ಅಲ್ಲಿದ್ದಂತಹ ಯಾವುದೋ ಒಂದು ಕಾರ್ಯಕ್ರಮನೋ ಏನೋ ನಡೀತಿತ್ತು, ಅಲ್ಲಿ ಹೋಗಿ ಊಟ ಕದೀತಾನೆ. ಅವನನ್ನ ಹೊಡೆದು ಸಾಯಿಸಿದ್ರು, ಮಧು ಅಂತ. ಇವತ್ತಿಗೂ ಸಹ ಅವನನ್ನ ಆಗಾಗ ನೆನಪಿಸ್ಕೊಳ್ತಾರೆ, ಹಸಿವಿಗಾಗಿ ನೆನಪಿಸ್ಕೊಳ್ತಾರೆ. ಗುಂಪು ಹತ್ಯೆಗಳು ಕೇರಳದಲ್ಲಿ ವಿಚಾರ ಬಂದಾಗ ಅವನನ್ನು ನೆನಪಿಸ್ಕೊಳ್ತಾರೆ. ಸೊ ಈ ಘಟನೆಯು ಸಹ ಅದೇ ರೀತಿಯಲ್ಲಿ ನಡೆದಿರಬಹುದಾದ ಎಲ್ಲ ಸಾಧ್ಯತೆಗಳು ಇದೆ. ನಾವು ಒಂದು ಪೊಲೀಸರ ವಿವರ, ಅವ್ರದ್ದು ಬೇರೆ ವಿವರಗಳು ಎಲ್ಲ ಜೋಡಿಸ್ಕೊಂಡು ನೋಡಿದಾಗ ಏನು ಅಂದ್ರೆ, ಇವನು ಅವತ್ತು ಕುಡಿದಿರಬಹುದು, ಕುಡಿದು ತೂರಾಡ್ತಾ ಆ ಮನೆ ಈ ಮನೆ ಮುಂದೆ ಹೋಗಿರಬಹುದು. ಅದನ್ನೇ ಒಂದು ನೆಪ ಮಾಡಿಕೊಂಡು ಒಂದಷ್ಟು ಜನ, ಕೆಲವರು ಬಿಲ್ಡಪ್ಗೆ ಹೊಡಿತಾರೆ, ಕೆಲವರು ನಾವು ದೊಡ್ಡ ಮನುಷ್ಯರಾಗಬೇಕು, ಒಂದ್ಸಲ ಜೈಲಿಗೆ ಹೋಗೋಣ ಅಂತಾನೆ ಹೊಡಿತಾರೆ. ಇನ್ನು ಕೆಲವರು ಅವನು ಮುಸ್ಲಿಮನ ಅನುಮಾನ ಬಂದಿರಬೇಕು, ಹಿಂದುತ್ವದ ನಶೆಯಲ್ಲಿ ಹೊಡೆದಿರ್ಬೇಕು, ಏನೋ ಒಂದಾಗಿದೆ. ಒಟ್ಟಿನಲ್ಲಿ ಕೇರಳಕ್ಕೂ ಸಹ ಉತ್ತರ ಭಾರತದ ಮಾಬ್ ಲಿಂಚಿಂಗ್, ಗುಂಪು ಹತ್ಯೆಯ ಗೀಳು ರೋಗ ಅದು ಹತ್ಕೊಳ್ತಾ ಇದೆ ನಿಧಾನಕ್ಕೆ. ಇದರ ಬಗ್ಗೆ ಗಮನ ಹರಿಸಬೇಕು ಅಷ್ಟೇ. ಸೊ ಇದಿಷ್ಟು ಕೇರಳದಿಂದ ಬರ್ತಿರುವಂತಹ ಒಂದು ಸುದ್ದಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.